ದರ್ಶನ್ ಆ್ಯಂಡ್ ಗ್ಯಾಂಗ್ ಕ್ರೌರ್ಯದ ಫೋಟೋ ರಿವೀಲ್ ಆಗಿದೆ. ಅಂಗಲಾಚಿ ಪ್ರಾಣ ಭಿಕ್ಷೆ ಬೇಡಿದರೂ ಕೂಡ ಬಿಡದೆ ಹಲ್ಲೆಯನ್ನ ಮಾಡಿದ್ದಾರೆ. ನೋಡಿ, 2 ಫೋಟೋ ಸಾಕು. ಕಾಟೇರನ ಕರಾಳ ಮುಖ, ಕ್ರೌರ್ಯ, ಆ ರಕ್ತ ಸಿಕ್ತ ಅಧ್ಯಾಯ ಹೇಗಿತ್ತು ಅನ್ನೋದು ಎಲ್ಲ ಗೊತ್ತಾಗುತ್ತೆ. 2 ಫೋಟೋ ಸಾಕ್ಷಿಗಳಾಗಿ ನಿಲ್ತಾ ಇದೆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ. ಅಂಗಲಾಚಿ ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಕರುಣೆ ಬರಲಿಲ್ಲ ಇವರಿಗೆ. ಕರಳು ಕಿತ್ತು ಬರುತ್ತೆ 2 ಫೋಟೋ ನೋಡಿದ್ರೆ. ದಯನೀಯ ಸ್ಥಿತಿಯಲ್ಲಿ ಬಿದ್ದಿದ್ದಾನ್ರಿ ಅಸಹಾಯಕನಾಗಿ ರೇಣುಕಾ ಸ್ವಾಮಿ. ಕೂಗಾಡ್ತಾ ಇದ್ದಾನೆ, ಅಣ್ಣ ಬಿಟ್ಬಿಡೋಣ ಅಂತ ಹೇಳಿ. ಕಣ್ಣೀರು ಬರುತ್ತೆ, ಕರಳು ಕಿತ್ತು ಬರುತ್ತೆ. ನಮ್ಮದು ಹೋಗ್ಲಿ, ಅವ್ರ ಕುಟುಂಬಸ್ಥರಿದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಎಷ್ಟು ಸಂಕಟ ಆಗಿರ್ಬೇಕು ಅವ್ರಿಗೆ. ಬೇಡ್ಕೊಳ್ತಾ ಇದ್ದಾನ್ರಿ. ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ರೇಣುಕಾ ಸ್ವಾಮಿ ಒಂದು ಫೋಟೋ ನೋಡಿ. ಈಗ ಆರೋಪಿಗಳ ಮೊಬೈಲಿಂದ ರಿಟ್ರೀವ್ ಆಗಿ ಮಾಡಿರುವಂಥ ಒಂದು ಫೋಟೋ ಇದು. 4 ಇರೋ ಫೋಟೋ, ಈಗ 2 ಬಂದಿದೆ, ಇನ್ನೂ 2 ಹೆಂಗಿದೋ ಗೊತ್ತಿಲ್ಲ. ನೋಡಿ, ಮುಖ ಹಿಂಗಾಗಿದೆ ಅಂದರೆ ಅಳ್ತಾ ಇದ್ದಾನೆ. ಕೈ ಕಟ್ಟಿದಾರೆ ಅನ್ನಿಸ್ತಾ ಇದೆ. ನೋಡ್ರಿ, ಹಿಂಗಿದ್ದಾನೆ ಅವನು. ಸಣ್ಣಕಲ ದೇಹ ರೇಣುಕಾ ಸ್ವಾಮಿದು. ದರ್ಶನ್ ಅಂತಹ ಆ ದೇಹ ಇದೆಯಲ್ವಾ, 105 kg ದೇಹ. ದರ್ಶನ್ ಹೊಡೆದಿದ್ದಾರೆ, ಒದ್ದಿದ್ದಾರೆ, ಎಲ್ಲ ಕಡೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ತಡೆಯುತ್ತೇನೆ ಜೀವ ಅದು. ಡಿಲೀಟ್ ಮಾಡಿದಂತಹ ಫೋಟೋವನ್ನು ಈಗ FSL ರಿಟ್ರೀವ್ ಮಾಡಿದೆ. ಪಟ್ಟಣಗೆರೆ ಶೆಡ್ ಬಳಿ ಆರೋಪಿಗಳು ತೆಗೆದಿರುವಂತಹ ಫೋಟೋ ಇದು. ನೋಡಿ, ಇದೊಂದು ಫೋಟೋ ನೋಡಿ. ಬನಿಯನ್ ಇದೆ, ನೀಲಿ ಜೀನ್ಸ್ ಪ್ಯಾಂಟ್ ಇದೆ, ಪ್ಯಾಂಟ್ ಜಿಪ್ ಓಪನ್ ಆಗಿದೆ, ಕೈಗೆ ಗಾಯ ಆಗಿದೆ. ನೋಡಿ, ಈಗ ಅಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವಂತಹ ಒಂದು ರೇಣುಕಾ ಸ್ವಾಮಿಯ ದೇಹ ಅದು. ಗೊತ್ತಿಲ್ಲ ನಮಗೆ, ಅದೆಲ್ಲ ಮುಗಿದ ಮೇಲೆ ಹಾಗೆ ಮಲಗಿಸಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಿ, ಲಾರಿಗಳು ನೋಡ್ತಾ ಇದ್ದಾರೆ. ಏನು ಮಾಡಿದ್ರು ಇವರು? ಲಾರಿಗೆ ಗುದ್ಸಿದ್ದಾರೆ. ಒಂದು 4-5 ಜನ ಹೋಗೋದು, ತಲೆಗೆ ಹೊಡೆಯೋದು, ಬಂಡಿಗೆ ಹೊಡಿತಾರಲ್ಲ ಹಂಗೆ, ತಲೆಗೆ ಹೊಡೆಯೋದು ಮತ್ತು ತೊಗೊಂಬರೋದು, ತಲೆಗೆ ಹೊಡೆಯೋದು ತೊಗೊಂಬರೋದು. ಮೆದುಳು ರಕ್ತಸ್ರಾವವಾಗಿ ಆತ ಸಾವನ್ನಪ್ಪಿರೋದಿದು. ನೋಡಿ, ಈಗ ಡಿ ಗ್ಯಾಂಗ್ ಡೆಡ್ಲಿ ಪ್ಲ್ಯಾನ್ ಹೇಗಿತ್ತು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇಲ್ಲಿ. ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯನ್ನು ಮಾಡಿರ್ತಾರೆ ಇವರು. ಕೊಲೆಗೂ ಮುನ್ನ ದೊಡ್ಡದಾಗಿ ಪಾರ್ಟಿ. ಎಣ್ಣೆ ಹಾಕುತ್ತಾ ಕೊಲೆಗೆ ಪಕ್ಕಾ ಪ್ಲ್ಯಾನ್ ಮಾಡಿತ್ತು ಈ ದರ್ಶನ್ ಆ್ಯಂಡ್ ಗ್ಯಾಂಗ್. ಡೆವಿಲ್ ಗ್ಯಾಂಗ್, ರಾಕ್ಷಸರ ಒಂದು ಗುಂಪು. ಅವನನ್ನು ಎತ್ತಾಕೊಂಡು ಬರ್ತಾ ಇದ್ದಂತೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಕಿಡ್ನಾಪ್ ಮಾಡಿ ಕಾರು ಶೆಡ್ಗೆ ಬರ್ತಾ ಇದ್ದಂತೆ ದರ್ಶನ್ ಬಿಟ್ಟು ಹೋಗಿದ್ದ ಗ್ಯಾಂಗ್. ದರ್ಶನ್ ಅಲ್ಲೇ ಬಿಟ್ಟು ಎಲ್ಲ ಗ್ಯಾಂಗು ಪಟ್ಟಣಗೆರೆ ಶೆಡ್ಗೆ ಬರುತ್ತೆ. ದರ್ಶನ್ಗೆ ಶೆಡ್ಗೆ ಬರೋಕ್ಕೂ ಮುನ್ನವೇ ಡಿ ಗ್ಯಾಂಗ್ನಿಂದ ಒಂದು ರೌಂಡ್ ಆಲ್ರೆಡಿ ಚಚ್ಚಿ ನುಗ್ಗೆಕಾಯಿ ಮಾಡಿಬಿಟ್ಟಿರ್ತಾರೆ, ಹಣ್ಣುಗಾಯಿ ನೀರುಗಾಯಿ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಕರಿಯ ಕೂತಿದ್ದ, ಕಾಟೇರ ಕೂತಿದ್ದ ಸಂದರ್ಭದಲ್ಲಿ ಇದೆಲ್ಲ ಗ್ಯಾಂಗ್ ಬಂದಿದ್ದ. ಆಲ್ರೆಡಿ ಶೆಡ್ನಲ್ಲಿ ಮನಸೋ ಇಚ್ಛೆ ಥಳಿಸಿ ಫೋಟೋ ತೆಗೆದುಕೊಂಡು ಪವನ್ ಬಂದಿದ್ದ. ಫೋಟೋ ತೆಗೆದುಕೊಂಡು ಬಂದಿದ್ದ, ಯಾವ ರೀತಿ ಇವರು ಕೆಲಸ ಮಾಡಿದ್ದಾರೆ ಅಂಥೇಳಿ ಫೋಟೋ ತಂದು ರೆಸ್ಟೋರೆಂಟ್ನಲ್ಲಿದ್ದ ದರ್ಶನ್ಗೆ ಪವನ್ ತೋರಿಸಿದ. ನೋಡೋಣ, ಹಿಂಗೆ ಹೊಡೆದಿದ್ದೇವೆ, ಮುಖ ಮೂತಿ ಚಚ್ಚಿದ್ದೀವಿ ಅಂಥೇಳಿ. ನೋಡಿ ಬಾಸ್, ಹೆಂಗೆ ಹೊಡೆದಿದ್ದೇವೆ, ಏನು ಉಳಿದಿಲ್ಲ, ಮುಖ ಮೂತಿ ಕಿತ್ಕೊಂಡು ಹೋಗಿದೆ, ಕಣ್ಣು ಉದ್ಕೊಂಡಿದೆ, ಕಣ್ಣು ಆಲ್ರೆಡಿ ಹೊರಗಡೆ ಬಂದಿದೆ, ಎಲ್ಲ ಹಿಂಸೆ ಕೊಟ್ಟಿದ್ದೀವಿ. 8ನೇ ತಾರೀಕು ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೆ ಟೀಮ್ನಿಂದ ಕಂಟಿನ್ಯೂಸ್ ಆಗಿ ಹಲ್ಲೆ ಆಗಿದೆ ರೀ. 16 ಜನ ರೀ ಹೊಡೆದಿದ್ದು. ಫೋಟೋದಲ್ಲಿ ರೇಣುಕಾ ಸ್ವಾಮಿನ ನೋಡ್ತಾ ಇದ್ದಂತೆ ದರ್ಶನ್ ಫೈರ್ ಆಗಿಬಿಡ್ತಾರೆ. ಈ ಸಿನಿಮಾದಲ್ಲಿ ನೋಡ್ತಿರ್ತೀವಲ್ಲ ನಾವು, ಹಾಗೆ. ಬಳಿಕ ತಾನು 4:30 ಸುಮಾರಿಗೆ ಶೆಡ್ಗೆ ಕಾಟೇರ ಹೋಗ್ತಾನೆ. 4:30 ಸುಮಾರಿಗೆ, ಎಲ್ಲ ಪಾರ್ಟಿ ಮುಗಿದ ಮೇಲೆ ದರ್ಶನ್ ಹೋಗ್ತಾ ಇದ್ದಂತೆ ಮತ್ತಷ್ಟು ಕ್ರೂರವಾಗಿ ಆ ಟೀಮ್ ಹಲ್ಲೆ ಮಾಡಿತು. ಅಣ್ಣ ಬಂದ, ಬಾಸ್ ಬಂದ, ಮತ್ತೆ ಬಿಡಬಾರ್ದು, ಬಾಸ್ ಮುಂದೆ ತೋಡ್ಕೋಬೇಕಲ್ಲ, ಹೀರೋಸ್ ಅಂತ ತೋರಿಸ್ಕೋಬೇಕಲ್ಲ, ಮಾತು ಹೊಡಿತಾರೆ. ಈ ವೇಳೆ ರೇಣುಕಾ ಸ್ವಾಮಿಯನ್ನು ನೋಡ್ತಾ ಇದ್ದಂತೆ ಕಾಲಿನಿಂದ ದಾಸ ಒದ್ದಿದ್ದ. ನೋಡಿ, ಕಾಲಿನಿಂದ ಒದೆದೇ ಎಲ್ಲಿ ಬರುತ್ತೆ ಅಲ್ಲಿ ಮನಸ್ಸು ಇಚ್ಛೆ. ರೇಣುಕಾ ಸ್ವಾಮಿ ಕೊಲೆ ಆಗ್ತಿದ್ದಂತೆ ಮತ್ತೆ ಸ್ಟೋನಿ ಬ್ರೂಕ್ನಂತ ದರ್ಶನ್ ವಾಪಸ್ ಹೋಗ್ತಾರೆ. ಸ್ಟೋನಿ ಬ್ರೂಕ್ಗೆ ಬಂದು ಎಣ್ಣೆ ಹಾಕುತ್ತಾ ಮುಂದೇನು ಮಾಡಬೇಕು ಅಂತ ದಾಸ ಹೇಳ್ತಾರೆ. ಆಯ್ತು, ಸತ್ತು ಹೋಗ್ಬಿಟ್ಟ, ಏನು ಮಾಡೋದು ಮುಂದೆ, ಹೆಂಗೆ ಮುಚ್ಚಾಕಬೇಕು. ಅಲ್ಲಿಂದ ಮತ್ತೆ ಶೆಡ್ಗೆ ಹೋಗಿ ರೇಣುಕಾ ಸ್ವಾಮಿ ಶವವನ್ನು ಈ ಟೀಮ್ ಸಾಗಿಸುತ್ತೆ. ನೋಡಿ, ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ. ಕಸ ವಿಲೇವಾರಿ ಬಳಿಕ ಬಂದು, ಅಂದರೆ ಶವ ವಿಲೇವಾರಿ ಬಳಿಕ ಬಂದು ದರ್ಶನ್ಗೆ ಮತ್ತೆ ಮನೆಗೆ ಈ ಗ್ಯಾಂಗ್ ಡ್ರಾಪ್ ಮಾಡಿತು. ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಇವರು ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯನ್ನು ಮಾಡ್ತಾಯಿದ್ರು. ಆಮೇಲೆ ಗ್ಯಾಂಗ್ ದರ್ಶನಲ್ಲೇ ಬಿಟ್ಟು ಬಂತು. ಆಮೇಲೆ ಫೋಟೋ ತೋರಿಸಿದ್ರು. ಅದಾದಮೇಲೆ ದರ್ಶನ್ಗೂ ತಡೆಯೋಕ್ಕಾಗಲಿಲ್ಲ.
ಮೆಸೇಜ್ ಮಾಡ್ತೀನೋ ಅಂಥೇಳಿ ಬಂದವರೇ ಪಡ ಪಡ ಅಂತ ಹೊಡೆದ್ರು. ಜೊತೆಗೆ ಎಲ್ಲಿ ಬರುತ್ತೋ ಅಲ್ಲಿ ಮನಸ್ಸು ಇಚ್ಛೆ ಒದ್ರು, ಕರೆಂಟ್ ಶಾಕ್ ಕೊಟ್ಟರು, ಆತನಿಗೆ ಮೆದುಳಿಗೆ ಹೊಡೆದ್ರು, ಕಣ್ಣು ಕಿತ್ತು ಹಾಕಿದ್ರು, ಎಲ್ಲೆಲ್ಲೋ ಹೊಡೆದ್ರು, ವೃಷಣಗಳಿಗೆ ಹೊಡೆದ್ರು. ಒಟ್ಟಿನಲ್ಲಿ ಭಾಳ ಹಿಂಸೆ, ಚಿತ್ರಹಿಂಸೆ ಕೊಟ್ಟು ನರಳಿ ಸಾಯುವಂತೆ ಅವನ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು 2 ಫೋಟೋಗಳಿಂದ ಅಷ್ಟೇ ಅಲ್ಲ, ಇನ್ನೂ ಹಲವು ಫೋಟೋಗಳು ಬರೋದು ಬಾಕಿ ಇದೆ.